ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಇಂದು ಗ್ರಾಮೀಣ ಭಾಗದಲ್ಲಿ ಸುಮಾರು 7,50,00,000 ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದರು. ಈ ವೇಳೆ ಮಾತನಾಡಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸುಮಾರು 50 ಕೋಟಿ ರು ವೆಚ್ಚದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 7,50,00,000 ರುಗಳನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗ್ರಾಮೀಣ ಭಾಗದ ಎಲ್ಲ ಮುಖಂಡರುಗಳು, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇತರರು ಹಾಜರಿದ್ದರು. ಮಧು ಎಲ್ಲರಿಗೂ ಒಂದು ಇದ್ರದ್ದು ಶುರು ಈ ರೋಡ್ ಇದೆ ಮೇಡಮ್. ಇದು ಸ್ಕ್ಯಾರಿಫೈ ಇದೆ ಫುಲ್ ಅಂತ 5 ಕಿಲೋಮೀಟರ್. ವೆಟ್ ಮಿಕ್ಸ್ ಇದೆ 150. ಸ್ಕ್ಯಾರಿಫೈ 5 ಕಿಲೋಮೀಟರ್. ಆ ಸೈಡ್ ಈ ಸೈಡ್ ಶೋಲ್ಡರು ಇದೆ. ಸ್ಕ್ಯಾರಿಫೈ ಇದೆ 5 ಕಿಲೋಮೀಟರ್. ಕ್ರಾಸಿಂದ ಪಾಪೆನಲ್ಲಿ ಆ ಕಡೆ ಹೋಗುತ್ತೆ. ಲಿಂಕ್ ರೋಡ್ ಎಲ್ಲ ಇದೆ. ಲಿಂಕ್ ರೋಡ್ ಎಲ್ಲ ಸೇರಿಸಿ ತಾತೇನಹಳ್ಳಿ, ಲಕ್ಷ್ಮೀ ಸಾಗರ, ಫಸ್ಟ್ ಇದು ಊರು ಬರುತ್ತೆ. ಈ ಊರಾದ್ಮೇಲೆ ತಾತೇನಹಳ್ಳಿ ಆದ್ಮೇಲೆ ಲಿಂಕ್ ರೋಡ್ ಹೋಗಿ ಆ ಕಡೆ ಸುಂದರಬಾಗ ರೋಡ್ ವೆಟ್ ಮಿಕ್ಸ್. ಎಷ್ಟು ದಿನದಲ್ಲಿ ನೀನು ಈ ಕೆಲಸ ಮಾಡ್ಬೋದು ನೋಡ್ಕೊಂಬಂದ್ಯಾ? ರೋಡ್ ಕಂಡೀಷನ್ ಹೇಗಿದೆ ಅಂತ ನೋಡಿದ್ದೀನಿ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಕವರ್ ಆಗುತ್ತಾ? 5.5 ಕವರ್ ಆಗುತ್ತೆ. 5 ಕಿಲೋಮೀಟರ್ ಕವರ್ ಆಗುತ್ತೆ. ಲಕ್ಷ್ಮೀ ಸಾಗರ ಕವರ್ ಆಗುತ್ತಾ? ಲಕ್ಷ್ಮೀ ಸಾಗರ, ಸೀತಂಪಲ್ಲಿ, ಆಮೇಲೆ ರೋಡ್ ಕನೆಕ್ಟ್ ಆಗುತ್ತೆ. ವೆಂಕಸಂದ್ರ ರೋಡ್ಗೆ ಕನೆಕ್ಟ್ ಆಗುತ್ತೆ. ಆಯ್ತು, ಅದೇ 2 ಪಂಚಾಯತಿಗೆ ಉಲ್ಕೂರ್ ಕ್ರಾಸಿಂದ ಆಮೇಲೆ ಹೋಗ್ತಾ ತಾತೇನಹಳ್ಳಿ, ಸೀತಂಪಲ್ಲಿ, ಲಕ್ಷ್ಮೀ ಸಾಗರ, ವೆಂಕಸಂದ್ರ ಇದನ್ನ ಇಷ್ಟು ಕವರ್ ಆಗುತ್ತೆ ಅಲ್ವಾ? ಎಷ್ಟು ದಿನದಲ್ಲಿ ಕೆಲಸ ಮಾಡ್ತೀರಾ ನೀವು? 3 ತಿಂಗಳು 4 ತಿಂಗಳಾಗುತ್ತೆ. 90 ಡೇಸ್ 100 ಡೇಸ್ ಅಲ್ಲಿ ಕೆಲಸ ಮುಗಿಸ್ತೀರಾ? ನೀವು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದೀರಾ? ಎಷ್ಟು ದಿನದೊಳಗಡೆ ಕೆಲಸ? 9 ಮಂತ್ಸ್ ಮೇಡಮ್. 9 ಮಂತ್ಸ್ ಪೀರಿಯಡ್. ಈಗ ಕೆಲಸ ಶುರು ಮಾಡಿದ್ಮೇಲೆ ನಿಮಗೆ ಕರೆಕ್ಟಾಗಿ ಎಷ್ಟು ದಿನದಲ್ಲಿ ಮುಗಿಸ್ತೀರಾ? ನಾನು 90 ಡೇಸ್. 90 ಡೇಸ್ ಇಲ್ಲ ಅಂದರೆ 100 ಡೇಸಲ್ಲಿ ಕೆಲಸ ಮುಗಿಸ್ಕೊಡ್ಬೇಕು. ಮತ್ತು ಈ ಭಾಗದಲ್ಲಿ ಸ್ಕೂಲ್ ಬಸ್ ಇರ್ಬೋದು, ರೈತರಿಗಿರ್ಬೋದು, 2 ವೀಲರ್ಸ್ ಇರ್ಬೋದು, ಏನೂ ತೊಂದರೆ ಆಗದೆ ಇರೋ ಕೆಲಸ ಮಾಡಬೇಕು. ಅರ್ಥ ಆಯ್ತು? ಇದಾದ್ಮೇಲೆ ಇನ್ನೊಂದು ಎಲ್ಲಿ ಕೆಲಸ ನಿಮಗೆ ಆಗಿದೆ? ಇನ್ನೊಂದು ಕಲಾ ವ್ಯವಸ್ಥೆ ಸುಂದರಪಾಳ್ಯ ಪಂಚಾಯತಿ, ಹೌದಲ್ವ? ಗ್ರಾಮ ಸಾಗರದ ನಿಮ್ಗೆ ಆಗಿದೆ ಇದೆಯಾ? ನಿಮಗೆ ಆಗಿದೆ. ಕಂಪ್ಲೀಟ್ ಪ್ರಾಜೆಕ್ಟ್ ನಿಮಗೆ ಆಗಿದೆ. ಹಳ್ಳಿಗಳಲ್ಲಿ ಬಸ್ಸುಗಳು ಬರೋದು ಕಡಿಮೆ ಆಗುತ್ತೆ. ಮಕ್ಕಳನ್ನ ಸಕಾಲಕ್ಕೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ, ಕಾಲೇಜ್ಗೆ ಹೋಗೋದಕ್ಕೆ, ಸರ್ಕಾರಿ ಶಾಲೆ ಸುಂದರಪಾಳ್ಯ ಸ್ಕೂಲ್ ಇರ್ಬೋದು, NG ಉಲ್ಕೂರ್ ಗೇಟಿಗೆ ಬರೋದಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ. ಯಾವ ಮಕ್ಕಳು ಇಲ್ಲಿಂದ ಹಳ್ಳಿಗಳಿಂದ ಶಾಲೆಗೆ, ಸರ್ಕಾರಿ ಶಾಲೆಗೆ ಹೋಗೋವಂಥ ಇದಕ್ಕೆ ಹೋದಾಗ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ. ಆ ಭಾಗದ ಮುಖಂಡರು ನನ್ನನ್ನು 1-1.5 ವರ್ಷಗಳ ಹಿಂದೆ ಒತ್ತಾಯ ಮಾಡಿ ನಮಗೆ ಈ ಹಳ್ಳಿಗಳಿಗೆಲ್ಲ ಸರಿಯಾದ ಸಂಪರ್ಕ ಮಾರ್ಗ ಇಲ್ಲದೆ ಇರೋದ್ರಿಂದ ನಾವು ಸರ್ಕಾರಿ ಬಸ್ಸುಗಳು ಇಲ್ಲಿಗೆ ಬರ್ತಾ ಇಲ್ಲ, ಮಕ್ಕಳನ್ನ ಸರಿಯಾದ ಸಮಯಕ್ಕೆ ತಗೊಳ್ಳೋದಕ್ಕೆ ಇಲ್ಲೆಲ್ಲೂ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ ಅನ್ನೋವಂಥ ಒಂದು ಬೇಡಿಕೆ ಇಡ್ತಾರೆ. 7,50,00,000 ಗ್ರಾಮೀಣ ಇಲಾಖೆ ಇದು, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅನುದಾನ ಇದು. ಹಳ್ಳಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು. NG ಉಲ್ಕೂರು ಮತ್ತು ವೆಂಕಸಂದ್ರ ಪಂಚಾಯಿತಿಗೆ 5 ಕಿಲೋಮೀಟರ್ನ ಮಾಡ್ತೀವಿ. ಮಿಕ್ಕಿದೆಲ್ಲ ಅನುದಾನ ಸುಂದರಪಾಳ್ಯ ಮತ್ತು ರಾಮಸಾಗರ ಪಂಚಾಯಿತಿ, ಆಮೇಲೆ ಅಲ್ಲಿಕಲ್ಲು ಎಲ್ಲ ಗಟ್ಮಾದಮಂಗಲ ಪಂಚಾಯಿತಿ, ಅದು ಕೂಡ ಆ ಭಾಗದಲ್ಲಿ 2 ಕೋಟಿ ಅನುದಾನದಲ್ಲಿ ಆಗ್ತಾ ಇದೆ.
7,50,00,000 ಅನುದಾನದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಮಂಜೂರು ಮಾಡಿಸಿರುವಂಥ ಅನುದಾನ 7,50,00,000. ಈ ರಸ್ತೆಗಳೆಲ್ಲ ಸ್ಪೆಷಲ್ ಗ್ರ್ಯಾಂಟ್, ಇದು CM ಸ್ಪೆಷಲ್ ಗ್ರ್ಯಾಂಟಲ್ಲಿ 50 ಕೋಟಿಯಲ್ಲಿ ನಾವು ಈ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ, ಗ್ರಾಮೀಣ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ 7,50,00,000ನ ನಾವು ನಿಗದಿ ಮಾಡಿದ್ದೀವಿ. ಇವು 1.5 ವರ್ಷದ ಕಾಲ ಬೇಡಿಕೆ ಈ ಬೇಡಿಕೆಗಳೆಲ್ಲಾನು ಕೂಡ 1 ವರ್ಷ 2 ವರ್ಷದ ಹಿಂದೆ ಇಟ್ಟಿದ್ದಂಥ ಬೇಡಿಕೆಗಳು. ಸಕಾಲಕ್ಕೆ ನಾವು ಅನುದಾನ ತರೋವಂಥದ್ರಲ್ಲಿ ಸ್ವಲ್ಪ ತಡ ಆಯಿತು. ಅದಾದಮೇಲೆ ಕೋವಿಡ್ ನಂತರ ದಿನಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಬರ್ತೀವಿ. ಯಾಕಂದರೆ ಪ್ರತಿಯೊಂದು ಕುಟುಂಬನ ಆರ್ಥಿಕವಾಗಿ ಸದೃಢ ಮಾಡಬೇಕು, ಆರ್ಥಿಕವಾಗಿ ಹೆಣ್ಮಕ್ಳಲ್ಲಿ ಆ ಕುಟುಂಬನ ಚೈತನ್ಯ ಮೂಡಿಸ್ಬೇಕು ಅಂತ. ತದನಂತರ ದಿನಗಳಲ್ಲಿ ನಮಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳು 50 ಕೋಟಿ ಅನುದಾನ ಕೊಟ್ಟಿದ್ರಲ್ಲಿ 7,50,00,000 ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಇಡ್ತೀವಿ. ಅದರಲ್ಲಿ ಮೊದಲನೇ ಪೂಜೆ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ. NG ಉಳ್ಕೂರು ಕ್ರಾಸಿಂದ ಶ್ರೀನಿವಾಸಪುರ, ಆಮೇಲೆ ಸೀತಾಪಲ್ಲಿ, ಲಕ್ಷ್ಮೀ ಸಾಗರ, ತಾತೇಪಲ್ಲಿ, ಅದಾದಮೇಲೆ ಉಳ್ಕೂರು ವೆಂಕಸಂದ್ರ ಮಾರ್ಗಕ್ಕೆ ಕನೆಕ್ಟ್ ಆಗುವಂಥದ್ದು. ಈ ಭಾಗದಲ್ಲಿ 2 ಪಂಚಾಯಿತಿಗೂ 5 ಕಿಲೋಮೀಟರ್ ರಸ್ತೆ ಮಾಡ್ತಾ ಇದ್ದೀವಿ. ಮಿಕ್ಕಿದೆಲ್ಲ ಹಂತ ಹಂತವಾಗಿ ಬೇರೆ 3-4 ಪಂಚಾಯಿತಿದು ಇದು ಕೆಲಸ ಇದೆ. ಅದಾದಮೇಲೆ ಈ ಕಾರ್ಯಕ್ರಮಕ್ಕೆ ಮತ್ತು ಭೂಮಿ ಪೂಜೆಗೂ ಕೂಡ ಕ್ಯಾಸಂಬಳ್ಳಿಯ ಮಾಜಿ MLA ಅವರು, ಗೌರವಾನ್ವಿತರು, ಇಡೀ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಕಳಕಳಿ ಇರುವಂಥ ನಾಯಕರು, ಬಹಳ ಸರಳ ವ್ಯಕ್ತಿ, ಗಂಭೀರವಾಗಿ ನಮ್ಮೆಲ್ಲ ಒಳ್ಳೆಯ ಕಾರ್ಯಕ್ರಮದಲ್ಲೂ ಬಂದು ಗೌರವವಾಗಿ ಕ್ಷೇತ್ರ ಅಭಿವೃದ್ಧಿ ಆಗಲಿ, ನನಗೆ ಅದಕ್ಕಿಂತ ಗೌರವ ಇನ್ನೇನೂ ಇಲ್ಲ ಅಂತಂದ್ಬಿಟ್ಟು ಹಿರಿಯತನದ ಮನಸ್ಸನ್ನು ಇಟ್ಕೊಂಡು ನಮ್ಮೆಲ್ಲ ಜೊತೆ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲೂ ಕೂಡ ಸಾಥ್ ನೀಡ್ತಾ ಬಂದಿದ್ದಾರೆ. ಸರ್ಕಾರದ ಎಷ್ಟೋ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡು ಎಷ್ಟೇ ಕೆಲಸ ಇದ್ದರೂ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸುವಂಥ ಸರಳ ಮತ್ತು ಗೌರವ ಆಗಿರುವಂಥ ಮನಸ್ಸನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅವರು ಹಿರಿಯರು, ನನಗೆ ದೊಡ್ಡವರು, ಮಾರ್ಗದರ್ಶಕರು ಅಂತ ಅವ್ರನ್ನೂ ಈ ಪೂಜೆಗೆ ಬಂದಿದ್ದಾರೆ. ಅವ್ರನ್ನೂ ನಾನು ಸ್ವಾಗತ ಕೋರ್ತಾ, ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬೇಡಿಕೆ ಇಡ್ತಾಯಿದ್ರು. ನೀರಿಗೆ ತುಂಬ ಅಭಾವ ಇರ್ತಾಯಿತ್ತು. ಆ ನೀರಿನ ಅಭಾವ, ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು, ದನ ಕರುಗಳಿಗೆ ಸಮಸ್ಯೆ ಆಗ್ತಾಯಿತ್ತು ಕುಡಿಯೋ ನೀರಿಗೆ ಅಂತ. ಅದನ್ನೆಲ್ಲ ಜೊತೆಯಲ್ಲೇ ಗಟ್ಟಿಯಾಗಿ ನಿಂತು ನಾಯಕರು, ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಕೆಲಸ ಮಾಡ್ತಾ ಕೆಲಸನ ಕಲ್ತಿದ್ದಾರೆ. ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಜನಗಳಿಗೆ ಸ್ಪಂದಿಸೋ ಹಾಗೆ ಅಂತಂದ್ಬಿಟ್ಟು ಅವರೆಲ್ಲ ಇವತ್ತು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇದು ಕೆಲಸ ನೋಡಿ ಕೆಲಸ ತಗೊಂಡಿದ್ದೀವಿ ಅನ್ನೋಂಥ ನಂಬಿಕೆಯಿಂದ ಇವರೆಲ್ಲ ಬಂದಿರೋ ಅಂಥವ್ರು. ಮತ್ತು ಒಂದು ಏನು ನಿರೀಕ್ಷೆ ಮಾಡಿದ್ದಾರೆ ಆ ಕೆಲಸ ಹಂತ ಹಂತವಾಗಿ ಆಗ್ತಾ ಇರೋದ್ರಿಂದ ಆಶೀರ್ವಾದ ಮಾಡಬೇಕು ಅನ್ನೋ ಗೌರವದಿಂದ ಬಂದಿರೋ ಅಂಥವ್ರೆ ತುಂಬ ಜನ ನಾಯಕರಿಲ್ಲಿದ್ದಾರೆ. ಅವರೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಪೂಜೆಗೆ ಸ್ವಾಗತಿಸ್ತಾ ನಾನು ಅವ್ರನ್ನೆಲ್ಲರನ್ನೂ ಧನ್ಯವಾದ ಕೋರ್ತಾ ಇದ್ದೀನಿ.